ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11ರ ಡ್ರಾಮಾ ಕ್ವೀನ್ ಡೌರಾಣಿ ಯಾರು ಅಂತೇಳಿ ಕೇಳಿದ್ರೆ ಎಲ್ಲರೂ ಕೂಡ ತಟ್ಟಂತೇಳಿ ಹೇಳುವಂಥ ಹೆಸರು ಭವ್ಯ. ಹೌದು, ಈಕೆ ಇಂತಹ ಡೌರಾಣಿ ಅಂದರೆ ವೀಕೆಂಡ್ ಬಂದರೆ ಸಾಕು ಲೀಟರ್ ಗಟ್ಟಲೆ ಕಣ್ಣೀರನ್ನು ಸುರಿಸುವಂಥ ಈಕೆ ಅದೇ ವೀಕೆಂಡ್ ಮುಗೀತು ಅಂದರೆ ಸಾಕು ಒಬ್ಬ ರಣಚಂಡಿ ಅವತಾರವನ್ನು ಈಕೆ ತಾಳಿ ಬಿಡ್ತಾಳೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬಾ, ಅದೇನು ಆಕ್ರೋಶ ಅಂತೀರಾ, ಅದೇನು ಸಿಟ್ಟು ಅಂತೀರಾ, ಅದೇನು ಕೌಂಟ್ರುಗಳು ಅಂತೀರಾ, ಅದೇನು ವ್ಯಂಗ್ಯ ಅಂತೀರಾ, ಫೇಸಲ್ಲಿ ಏನು ಎಕ್ಸ್ಪ್ರೆಷನ್ ಅಂತೀರಾ, ಕಣ್ಣಲ್ಲದೇನು ಲುಕ್ಕು ಅಂತೀರಾ, ನಾಲಿಗೆ ಕಂಟ್ರೋಲೇ ಇರೋದಿಲ್ಲ. ಅದೇ ವೀಕೆಂಡ್ ಬಂದರೆ ನಾಲಿಗೆ ತಿರುಗೋದೇ ಇಲ್ಲ, ಕಣ್ಣಲ್ಲಿ ಕಣ್ಣೀರು ಬಿಟ್ಟರೆ ಬೇರೇನು ಕೂಡ ಬರೋದಿಲ್ಲ, ಮಾತು ಹೊರಳೋದೇ ಇಲ್ಲ. ಅಯ್ಯೋ, ಡ್ರಾಮಾ 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 ಡ್ರಾಮಾ. ಇಂತಹ ಡೌರಾಣಿಯನ್ನು ನೀವು ಯಾವತ್ತೂ ಕೂಡ ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಡೌರಾಣಿ ಈ ಭವ್ಯ ಗೌಡ ಅನ್ನೋದರಲ್ಲಿ ಡೌಟೇ ಇಲ್ಲ. ಈಗ ಇದೇ ಭವ್ಯ ರಾಣಿಯ ಮತ್ತಷ್ಟು ಡ್ರಾಮಾಗಳು ಮತ್ತಷ್ಟು ಡೌಗಳು ಈಗ ಹೊರಗಡೆ ಬರ್ತಿದ್ದಾವೆ. ಯಾವತ್ತೋ ಹೊರಗಡೆ ಹೋಗಬೇಕಾಗಿದ್ದಂಥ ಈಕೆ ಇನ್ನೂ ಕೂಡ ಮೋಸ ಮಾಡಿಕೊಂಡು ಸುಳ್ಳು ಹೇಳ್ಕೊಂಡು ಬಿಗ್ ಬಾಸ್ ಮನೆಯಲ್ಲೇ ಬದುಕಿದ್ದಾಳೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಬಿಗ್ ಬಾಸ್ನಲ್ಲಿರುವಂಥ ಸ್ಪರ್ಧಿಗಳೇ ಅಂತಲೇ ಹೇಳಬೇಕು. ಬಿಗ್ ಬಾಸ್ ಮನೆಯಲ್ಲಿ ಈಕೆ ಇವತ್ತಿಗೆ ಉಳಿಯೋದಕ್ಕೆ ಈಕೆಯ ಟ್ಯಾಲೆಂಟೋ ಅಥವಾ ಈಕೆಯ ಸಾಮರ್ಥ್ಯನೋ ಅಥವಾ ಈಕೆ ಆಡಿರುವಂಥ ಆಟಗಳು ಯಾವುದೂ ಅಲ್ಲ. ಈಕೆ ಮಾಡಿರುವಂಥ ಮೋಸಗಳು, ಈಕೆ ಮಾಡಿರುವಂಥ ಡೌಗಳು, ಈಕೆ ಮಾಡಿರುವಂತಹ ಬಕೆಟ್ ಇವೆಲ್ಲದೇ ಕಾರಣ ಅನ್ನೋದರಲ್ಲಿ ಡೌಟೇ ಇಲ್ಲ. ಇದೇ ವಿಚಾರ ಈಗ ಈ ವಾರ ಭಾರಿ ಚರ್ಚೆಯ ಕೇಂದ್ರ ಬಿಂದು ಆಗಿದೆ. ಸೋಮವಾರ ಹಿಗ್ಗಾಮುಗ್ಗ ಜಾಡಿಸಿದ್ದಾರೆ ಭವ್ಯಗೆ. ಆದರೆ ಈಕೆಗೆ ಅದನ್ನು ಒಪ್ಪಿಕೊಳ್ಳುವಂಥ ಸೌಜನ್ಯತೆಯೂ ಕೂಡ ಇಲ್ಲ, ಅಂತಹ ಮನಸ್ಥಿತಿಯೂ ಕೂಡ ಇಲ್ಲ ಅನ್ನೋದೇ ದುರಂತ. ಹಾಗಾದರೆ ಈ ಭವ್ಯ ಸ್ಪೆಷಾಲಿಟಿ ಏನು? ಈ ಡ್ರಾಮಾ ರಾಣಿಯ ಡ್ರಾಮಾಗಳು ಏನೆಲ್ಲ ಇದ್ದಾವೆ? ಡೌರಾಣಿ ಹೇಗೆಲ್ಲ ಡೌ ಮಾಡಿದ್ಲು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಹೇಳಿದಲ್ಲ, ಬಿಗ್ ಬಾಸ್ ಮನೆಯಲ್ಲಿ ಅತ್ಯಂತ ಹೆಚ್ಚು ಡೌ ಮಾಡಿದಂಥ ಡೌರಾಣಿ ಯಾರು ಅಂತೇಳಿ ಕೇಳಿದ್ರೆ ಅದು ಭವ್ಯ ಗೌಡ. ಅತಿ ಹೆಚ್ಚು ಮೋಸವನ್ನು ಮಾಡಿದಂಥ ಮೋಸಗಾರ್ತಿ ಯಾರು ಅಂತೇಳಿ ಕೇಳಿದ್ರೆ ಅದು ಈ ಭವ್ಯ ಗೌಡ. ಅತಿ ಹೆಚ್ಚು ಬಕೆಟನ್ನು ಹಿಡಿದಂತಹ ಬಕೆಟ್ ರಾಣಿ ಅಂತೇಳಿ ಹೇಳಿದ್ರೆ ಯಾರು ಅಂತೇಳಿ ಕೇಳಿದ್ರೆ ಅದು ಇದೇ ಭವ್ಯ ಗೌಡ. ಅಷ್ಟೇ ಮಾತ್ರವಲ್ಲ, ತನ್ನ ಆಟಕ್ಕೆ ತನ್ನ ಆಟದ ವೇಗಕ್ಕೆ ಇನ್ನೊಬ್ಬರನ್ನ ಬಳಸಿಕೊಂಡು ಇನ್ನೊಬ್ಬರನ್ನ ತುಳಿದಂತಹ ಸ್ಪರ್ಧಿ ಯಾರು ಅಂತೇಳಿ ಕೇಳಿದ್ರೆ ಅದೂ ಕೂಡ ಇದೇ ಭವ್ಯಗೌಡ. ಒಟ್ಟಿನಲ್ಲಿ ವೀಕೆಂಡ್ನಲ್ಲಿ ಬಾಯಿಗೆ ಫೆವಿಕ್ವಿಕ್ ಹಾಕೊಂಡು ಕೂರುವಂಥ ಇದೇ ಭವ್ಯಗೌಡ ವೀಕೆಂಡ್ ಮುಗೀತು ಅಂದರೆ ಸಾಕು ಈಕೆಯ ಮತ್ತೊಂದು ಮುಖ ತೆರೆದುಕೊಳ್ಳುತ್ತದೆ. ಈ ಮತ್ತೊಂದು ಮುಖದ ಹಿಂದೆ ಎಷ್ಟು ಕ್ರೂರತೆ ಇದೆ, ಎಷ್ಟು ಕನ್ನಿಂಗ್ನೆಸ್ ಇದೆ, ಎಷ್ಟು ಕುತಂತ್ರ ಇದೆ ಅನ್ನೋದು ಆಗಾಗ ಬಟ ಬಯಲಾಗ್ತಾನೆ ಇರ್ತದೆ. ಈಗ ಎಲ್ಲವೂ ಕೂಡ ಬಯಲಾಗ್ತಿದೆ. ಭವ್ಯಗೌಡ ಈ ಬಿಗ್ ಬಾಸ್ ಮನೆಯಲ್ಲಿ ತನ್ನ ಆಟದ ಮೂಲಕ ಗುರುತಿಸ್ಕೊಂಡವಳು ಅಲ್ವೇ ಅಲ್ಲ, ತನ್ನ ಮೋಸದ ಮೂಲಕನೇ ಗುರುತಿಸ್ಕೊಂಡವಳು. ಬಿಗ್ ಬಾಸ್ ಮನೆಯಲ್ಲಿ 3 ಬಾರಿ ಕ್ಯಾಪ್ಟನ್ ಆಗುವ ಮೂಲಕ ಈ ಸೀಸನ್ನಲ್ಲಿ ಅತಿ ಹೆಚ್ಚು ಕ್ಯಾಪ್ಟನ್ ಆದಂಥ ಸ್ಪರ್ಧಿ ಎನ್ನುವಂತಹ ಖ್ಯಾತಿಯನ್ನು ಗಳಿಸಿಕೊಂಡಿದ್ದಾಳೆ. ಅದರ ಜೊತೆಗೆ ಮೋಸ ಮಾಡಿ 2 ಸಲ ಕ್ಯಾಪ್ಟನ್ ಆಗಿದ್ದಾಳೆ ಅನ್ನುವಂಥ ಕುಖ್ಯಾತಿಯೂ ಕೂಡ ಗಳಿಸಿಕೊಂಡಿದ್ದಾಳೆ. ಇನ್ನು ಈ ಭವ್ಯಗೌಡ ಇಲ್ಲಿವರೆಗೆ ಬರೋದಕ್ಕೆ ನಾನಾ ಪ್ರಯತ್ನಗಳನ್ನು ಮಾಡಿದ್ದಾಳೆ. ಒಳ್ಳೆಯ ರೀತಿಯ ಪ್ರಯತ್ನಗಳು ಮಾತ್ರವಲ್ಲ, ಕೆಟ್ಟ ರೀತಿಯ ಪ್ರಯತ್ನಗಳನ್ನು ಮಾಡಿದ್ದಾಳೆ. ಭವ್ಯಗೌಡ ವಾರದ ದಿನಗಳಲ್ಲಿ ಅಂದರೆ ವೀಕೆಂಡ್ ಹೊರತುಪಡಿಸಿ ವಾರದ ದಿನಗಳಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿರ್ತಾಳೆ. ಯಾವುದೇ ಸ್ಪರ್ಧಿ ಮಾತನಾಡೋದಕ್ಕೆ ಬಂದರೆ ಅವರಿಗೆ ತಿರುಗೇಟನ್ನು ಕೊಡೋದ್ರಲ್ಲಿ ಈಕೆ ತುಂಬ ಸ್ಪೀಡ್ ಇರ್ತಾಳೆ. ಅವ್ರು ಮಾಡೋ ರೀತಿಯೇ ಈಕೆಯು ಕೂಡ ಮಾಡುವಂಥದ್ದು, ಬಾಡಿ ಲ್ಯಾಂಗ್ವೇಜು ಸೇಮ್ ಕಾಪಿ ಮಾಡುವಂಥದ್ದು, ಅವರನ್ನು ವ್ಯಂಗ್ಯ ಮಾಡುವಂಥದ್ದು, ಅವರಿಗೆ ಬಾಯಿ ಕೊಡುವಂಥದ್ದು, ಜಗಳ ಮಾಡುವಂಥದ್ದು ಎಲ್ಲವೂ ಕೂಡ ನೋಡಿದ್ರೆ ಈಕೆ ಎಂತಹ ಗಟ್ಟಿಗಿತ್ತಿ, ಈಕೆ ಎಂತಹ ವಾರ್ಗಿತ್ತಿ ಅನ್ನೋದನ್ನು ನಾವೆಲ್ಲರೂ ಕೂಡ ಗಮನಿಸ್ಬೋದು. ಯಾರಾದರೂ ಈಕೆ ವಿರುದ್ಧ ಮಾತನಾಡುವಂಥ ಪ್ರಯತ್ನವನ್ನು ಮಾಡಿದ್ರೆ ಅವರನ್ನು ಕಿಂಡಲ್ ಮಾಡೋದು ಈಕೆಯ ಮೊದಲ ಸ್ವಭಾವ. ಅವರನ್ನು ಕಿಂಡಲ್ ಮಾಡಿ ಅವರು ಬಾಯಿ ಮುಚ್ಚಿಸುವಂಥ ಪ್ರಯತ್ನವನ್ನು ಮಾಡ್ತಾಳೆ. ವಾರದ ದಿನಗಳಲ್ಲಿ ಭವ್ಯಗೆ ಯಾರು ಏನು ಹೇಳಿದ್ರು ಕೂಡ ಅದನ್ನು ಸಹಿಸ್ಕೊಳ್ಳೋದಿಲ್ಲ, ಕೇಳಿಸ್ಕೊಳ್ಳೋದಿಲ್ಲ ಮತ್ತು ತನ್ನದೇ ಸರಿ ಎನ್ನುವಂಥ ವಾದವು ಕೂಡ ಈಕೆಯದು ತಪ್ಪಿದ್ದಲ್ಲ. ತನ್ನ ತಪ್ಪಿದ್ರೂ ಕೂಡ ಅದನ್ನು ತಿದ್ದಿಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡೋದಿಲ್ಲ, ಅದನ್ನು ಒಪ್ಪಿಕೊಳ್ಳುವಂಥ ಸೌಜನ್ಯತೆಯನ್ನು ಕೂಡ ತೋರಿಸೋದಿಲ್ಲ. ವಾರದ ದಿನಗಳಲ್ಲಿ ಹೀಗಿರುವಂಥ ಭವ್ಯ ವೀಕೆಂಡ್ ಬಂದರೆ ಸಾಕು ಸಂಪೂರ್ಣ ಬದಲಾಗಿ ಬಿಡ್ತಾಳೆ. ಕಿಚ್ಚ ಸುದೀಪ್ ಅವರ ಎದುರು ನಿಂತು ಪ್ರಶ್ನೆ ಕೇಳಿದಾಗ ಎಲ್ಲರೂ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಭವ್ಯ ಗೊಳೋ ಅಂಥೇಳಿ ಕಣ್ಣೀರನ್ನು ಸುರಿಸ್ತಾಳೆ. ನೀವು ಹೀಗೆ ಆದರೆ ನಾನು ಖರ್ಚೀಫ್ ಕೊಡ್ಬೋದು ಅಷ್ಟೇ ಅಂತ ಹೇಳ್ಬಿಟ್ಟು ಸುದೀಪ್ ಒಮ್ಮೆ ನೇರವಾಗಿ ಹೇಳಿದರು. ಅಂದರೆ ಸುದೀಪ್ಗೂ ಕೂಡ ಇದು ಅರ್ಥ ಆಗಿತ್ತು, ಈಕೆ ದೊಡ್ಡ ಡೌರಾಣಿ ಡ್ರಾಮಾ ಕ್ವೀನ್ ಅನ್ನೋದು. ಆದರೂ ಈಕೆಯ ಕಣ್ಣೀರು ಹಾಕೋದನ್ನು ಮಾತ್ರ ನಿಲ್ಲಿಸಿಲ್ಲ. ಪ್ರತಿ ಸೀಸನಲ್ಲೂ ಕೂಡ ಇದೇ ಈಕೆಯದು. ಸುದೀಪ್ ಅವರ ಮುಂದೆ ಏನೂ ಕೂಡ ಮಾತೇ ಬರೋದಿಲ್ಲ ಅನ್ನೋ ರೀತಿಯಲ್ಲಿ ನಟಿಸುವಂಥ ಈಕೆ ಉತ್ತಮವಾದಂಥ ಆ್ಯಕ್ಟರ್ ಅನ್ನೋದನ್ನು ಕೂಡ ಸುದೀಪ್ ಕಾಲೆಳೆಯುವ ಮೂಲಕ ಹೇಳಿದರು.
ನೀವು ದೊಡ್ಡ ನಟಿ ಅನ್ನೋದು ನನಗೆ ಗೊತ್ತಿದೆ, ನಿಮ್ಮ ನಟನೆಯನ್ನು ನನ್ನ ಎದುರುಗಡೆ ತೋರಿಸ್ಬೇಡಿ ಅಂತಲೂ ಕೂಡ ಹೇಳಿದರು. ವಾರದ ದಿನಗಳಲ್ಲಿ ತೋರಿಸುವಂಥ ಹಾರಾಟ ಮತ್ತು ತೂರಾಟ ಮಾತುಗಳು, ಆ ಅಹಂಕಾರದ ವರ್ತನೆಗಳು ಭವ್ಯ ವೀಕೆಂಡ್ನಲ್ಲಿ ತೋರಿಸಲಿ ಅಂತೇಳಿ ಅನೇಕರು ಆಗ್ರಹಿಸಿದರು. ಸೋಷಿಯಲ್ ಮೀಡಿಯಾದಲ್ಲಿ ಈಕೆಯ ಪ್ರತಿಯೊಂದು ವ್ಯಕ್ತಿತ್ವವನ್ನು ಕೂಡ ಕಿಂಡಲ್ ಮಾಡುತ್ತಿದ್ದಾರೆ. ಈಕೆ ಹೇಗೆ ಬಿಗ್ ಬಾಸ್ ಮನೆ ಒಳಗಡೆ ಬೇರೆಯವ್ರನ್ನ ಕಿಂಡಲ್ ಮಾಡ್ತಾರೋ ಅದೇ ರೀತಿ ಈಕೆಯನ್ನು ಹೊರಗಡೆಯೂ ಕೂಡ ಕಿಂಡಲ್ ಮಾಡ್ತಿದ್ದಾರೆ ಅನ್ನುವಂಥ ಕನಿಷ್ಠ ಕಾಮನ್ ಸೆನ್ಸ್ ಕೂಡ ಈಕೆಗಿಲ್ಲ. ಭವ್ಯ ಕೇವಲ ಡ್ರಾಮಾವನ್ನು ಮಾಡಿಕೊಂಡು ಈ ಹಂತಕ್ಕೆ ಬಂದವಳು, ಸುಳ್ಳನ್ನು ಹೇಳ್ಕೊಂಡು ಇಲ್ಲಿವರೆಗೆ ಬಂದವಳು, ಮೋಸವನ್ನು ಮಾಡಿಕೊಂಡು ಈ ಹಂತಕ್ಕೆ ಬಂದವಳು ಅನ್ನೋದರಲ್ಲಿ ಡೌಟೇ ಇಲ್ಲ. ಇನ್ನು ಪ್ರತಿಯೊಂದು ಹಂತದಲ್ಲೂ ಕೂಡ ಈಕೆಯ ಮೋಸ ಬಯಲಾಗ್ತಾನೆ ಬಂದಿದೆ. ಈಗ ಈ ವಾರ ಬಿಗ್ ಬಾಸ್ ಒಂದು ಅವಕಾಶವನ್ನು ಕೊಟ್ಟರು. ಸೋಮವಾರ ಏನು ಹೇಳಿ, ಯಾರ ಮೇಲೆ ನಿಮಗೆ ಸಿಟ್ಟಿದೆ ಅದನ್ನು ತೀರಿಸ್ಕೊಳ್ಳಿ ಅಂತೇಳಿ, ಮಡಕೆಗೆ ಅಥವಾ ಅಲ್ಲಿರುವಂತಹ ಒಂದು ಬ್ಯಾಗಿಗೆ ಅವರ ಫೋಟೋವನ್ನು ಅಂಟಿಸಿ ತೀರಿಸ್ಕೊಳ್ಳಿ ಅಂತೇಳಿ. ಆರಂಭದಿಂದನೂ ಕೂಡ ಒಬ್ಬರಾದ್ಮೇಲೆ ಒಬ್ಬರು ಬಂದರು, ಅಂಟಿಸಿದ್ರು, ಬಾರಿಸಿದ್ರು. ಅದರಲ್ಲೂ ಕೂಡ ಮುಖ್ಯವಾಗಿ ತ್ರಿವಿಕ್ರಮ್ ಕೆಲವೊಂದಷ್ಟು ವಿಚಾರಗಳನ್ನು ಹೇಳಿದ್ದು ಗಮನಿಸಲೇಬೇಕು. ಭವ್ಯ ವ್ಯಕ್ತಿತ್ವದ ಅದು ಕೈಗನ್ನಡಿ ಅಂತಲೇ ಹೇಳಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಭವ್ಯ ತನ್ನ ಆಟಕ್ಕಾಗಿ ಇನ್ನೊಬ್ಬರನ್ನ ಬಳಕೆ ಮಾಡಿಕೊಂಡ್ಳು ಅನ್ನೋದನ್ನು ತ್ರಿವಿಕ್ರಮ್ ಕಂಪ್ಲೀಟಾಗಿ ಸ್ಪಷ್ಟವಾಗಿ ಹೇಳಿದರು. ತನ್ನ ಆಟಕ್ಕೋಸ್ಕರ, ತನ್ನ ಸ್ವಾರ್ಥಕ್ಕೋಸ್ಕರ ತ್ರಿವಿಕ್ರಮನ್ನು ಬಳಕೆ ಮಾಡಿಕೊಂಡಿದ್ದಾಳೆ ಅನ್ನೋದರಲ್ಲಿ ಡೌಟ್ ಇಲ್ಲ. ಅದನ್ನೇ ತ್ರಿವಿಕ್ರಮ್ ಕೂಡ ಹೇಳಿದರು. ಜೊತೆಗೆ ಆಕೆಗೆ ಏನಾದರೂ ಒಂದು ಬುದ್ಧಿ ಮಾತುಗಳನ್ನು ಹೇಳಿದರೆ ಅದನ್ನು ಸ್ವೀಕರಿಸುವಂಥ ಸೌಜನ್ಯತೆಯೂ ಕೂಡ ಆಕೆಗಿಲ್ಲ ಅನ್ನೋದನ್ನು ಕೂಡ ಹೇಳಿದರು. ಪ್ರತಿ ಸಲ ಜಗಳ, ತನ್ನ ಸ್ವಾರ್ಥಕ್ಕಾಗಿ ಇನ್ನೊಬ್ಬರ ಸ್ನೇಹವನ್ನು ಬಳಕೆ ಮಾಡಿಕೊಳ್ಳೋದು, ಇನ್ನೊಬ್ಬರ ಜೊತೆಗೆ ಕಿತ್ತಾಟವನ್ನು ಮಾಡೋದು, ಇದೇ ಈಕೆಯ ಕೆಲಸ ಆಗೋಯಿತು ಅನ್ನೋದನ್ನು ಕೂಡ ತ್ರಿವಿಕ್ರಮ್ ಹೇಳ್ತಾರೆ. ಇನ್ನು ರಜತ್ ಬಂದು ಈಕೆಯ ಮೋಸದಾಟಕ್ಕೆ ನಾನು ಬೆಂಬಲವಾಗಿ ನಿಂತೆ ಅಂತೇಳಿ ಮೆಸೇಜ್ ಹೋಗ್ತಾ ಇದೆ. ನೀನು ಮಾಡಿದಂಥ ಮೋಸಕ್ಕೆ ನಾನು ಸಪೋರ್ಟಿವ್ ಆಗಿ ನಿಂತೆ ಅಂತ ಹೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ ಅಂತೇಳಿ ಹೇಳಿದ್ರು ಕೂಡ ಈಕೆ ಒನ್ಸ್ ಅಗೇನ್ ತಾನು ಮೋಸವನ್ನೇ ಮಾಡಿಲ್ಲ, ತಾನು ಸುಳ್ಳೇ ಹೇಳಿಲ್ಲ ಅನ್ನೋ ರೀತಿಯಲ್ಲಿ ಮತ್ತೆ ತನಗೆ ಯಾರು ಕೂಡ ಫೇವರಿಸಮೇ ಮಾಡಿಲ್ಲ ಅನ್ನೋ ರೀತಿಯಲ್ಲೂ ಕೂಡ ಹೇಳಿದ್ದಿದೆಯಲ್ಲ, ಇದು ಸುದೀಪ್ ಮತ್ತು ಬಿಗ್ ಬಾಸ್ಗೆ ಮಾಡಿದಂಥ ಅವಮಾನ. ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ಸ್ಪಷ್ಟವಾಗಿ ಸುದೀಪ್ ಕೂಡ ಹೇಳಿದರು, ವಿಡಿಯೋವನ್ನು ತೋರಿಸಿ ಹೇಳಿದ್ರು ಕೂಡ ಈಕೆ ಅದನ್ನು ಒಪ್ಪಲಿಲ್ಲ. ಇನ್ನು ಹನುಮಂತ ಕೂಡ ಇದೇ ಭವ್ಯ ಬಂಡವಾಳವನ್ನು ಬಟಾಬಯಲು ಮಾಡಿದ. ಬಟ್ ಇಂಟ್ರೆಸ್ಟಿಂಗ್ ಏನಂತ ಹೇಳಿದ್ರೆ, ಮಂಜು ಅಂತೂ ಸುಮಾರು ಒಂದು 20-25 ನಿಮಿಷಗಳ ಕಾಲ ಭವ್ಯಳನ್ನು ತೊಳೆದು ತೊಟ್ಟಿಗೆ ಹಾಕಿದ್ದಾನೆ. ಎಲ್ಲೆಲ್ಲ ವಿಚಾರಗಳಿದ್ದೋ ಎಲ್ಲ ವಿಚಾರಗಳನ್ನು ಕೂಡ ಹಿಡಿದು ಚಾಟಿಸಿದ್ದಾನೆ. ಆದರೆ ಈಕೆಯು ಕೂಡ ಆ ಸಂದರ್ಭದಲ್ಲಿ ನಾಲ್ಗೆಯನ್ನು ಹರಿಬಿಟ್ಟಿದ್ದಾಳೆ. ಈಕೆ ಯಾವುದನ್ನು ಕೂಡ ಒಪ್ಪಿಕೊಳ್ಳೋಕ್ಕೆ ಸಿದ್ಧ ಇರಲಿಲ್ಲ. ಆದರೆ ಮಂಜು ಕೇಳಲಿಲ್ಲ. ಒಂದಾದ್ಮೇಲೆ ಒಂದು ಕೊಟ್ಟು ಕಂಪ್ಲೀಟಾಗಿ ಭವ್ಯ ಬಂಡವಾಳವನ್ನೇ ಇಲ್ಲಿ ಬಿಚ್ಚಿಟ್ಟಿದ್ದಾರೆ. ಭವ್ಯ ಯಾವ ರೀತಿಯಾದಂಥ ಮೋಸಗಾರತಿ ಅನ್ನೋದನ್ನು ತೆರೆದಿಟ್ಟಿದ್ದಾರೆ. ಭವ್ಯ ದೊಡ್ಡ ಗೇಮ್ ಹಾಗೆ ನೋಡಿದ್ರೆ ದೊಡ್ಡ ಗೇಮ್ ಪ್ಲಾನ್ಗಳನ್ನು ಮಾಡುವಂತಹ ಗೇಮ್ ಪ್ಲಾನರ್ ಅನ್ನೋ ರೀತಿಯಲ್ಲಿ ಬಿಲ್ಡಪ್ಪನ್ನು ಕೊಡ್ತಾಳೆ. ಜೊತೆಗೆ ಪ್ರತಿಯೊಂದು ಆಟದಲ್ಲೂ ಕೂಡ ತನ್ನದೇ ಒಂದು ಸ್ಟ್ರಾಟಜಿಯನ್ನು ಹಾಕ್ಕೊಳ್ತಾಳೆ. ಬಟ್ ಅದು ಮೋಸದ ಮೂಲಕನೋ ಅಥವಾ ನ್ಯಾಯಯುತವಾಗಿಯೋ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹೇಗೋ ಗೆಲ್ಲಬೇಕು, ಮೋಸ ಮಾಡಿ ಆದರೂ ಗೆದ್ದರೂ ಸರಿ ಇಲ್ಲ, ಪರವಾಗಿಲ್ಲ, ಇನ್ನೊಂದು ಒಳ್ಳೆ ರೀತಿಯಲ್ಲಿ ಗೆದ್ದರೂ ಕೂಡ ಪರವಾಗಿಲ್ಲ ಅನ್ನೋದು ಆಕೆ ಲೆಕ್ಕಾಚಾರ. ಗೆಲುವಷ್ಟೇ ಮುಖ್ಯ ಅನ್ನೋದು. ಆಕೆಗೆ ನೈತಿಕತೆ ಅನ್ನೋದಿಲ್ಲ, ಪ್ರಾಮಾಣಿಕತೆ ಅನ್ನೋದಿಲ್ಲ, ಸ್ವಾಭಿಮಾನ ಅನ್ನೋದಿಲ್ಲ. ಜೊತೆಗೆ ಆಕೆಗೆ ಏನೂ ಕೂಡ ಅಂದರೆ ಈಗ ನೋಡಿ, ತ್ರಿವಿಕ್ರಮ್ ಜೊತೆಗೆ ಸೇರಬಾರ್ದು ಅಂತ ಹೇಳಿ ಅವ್ರ ಮನೆಯವರು ಕೂಡ ಹೇಳಿದರು, ತ್ರಿವಿಕ್ರಮ್ಗೂ ಕೂಡ ಹೇಳಿದರು. ಬಟ್ ಆದರೆ ಮಾಡ್ತಿರೋದೇನೋ ಇದೇನೆ. ಆಕೆ ಒಳ್ಳೆಯ ಸ್ಪರ್ಧಿನೇ, ನೋ ಡೌಟು. ಆದರೆ ಆಕೆಯ ಒಳಗಿರುವಂಥ ಕೆಲವೊಂದಷ್ಟು ಕನ್ನಿಂಗ್ನೆಸ್ ಇದಿಲ್ಲ, ಅದು ಆಕೆಯ ಪಾಲಿಗೆ ವಿಲನ್ ಆಗ್ತಿದೆ. ಇನ್ನೂ ಕೂಡ ವಿಚಿತ್ರ ಅಂತ ಹೇಳಿದ್ರೆ, ಬಿಗ್ ಬಾಸ್ ಮತ್ತು ಸುದೀಪ್ ಅವರ ಎದುರುಗಡೆ ದೊಡ್ಡ ಡ್ರಾಮಾವನ್ನು ಮಾಡುವಂಥ ಈಕೆ, ಕಣ್ಣೀರನ್ನು ಹೊಳೆಯ ರೀತಿಯಲ್ಲಿ ಹರಿಸುವಂಥ ಈಕೆ, ಅದೇ ವೀಕೆಂಡ್ ಮುಗೀತು ಅಂದರೆ ಕಂಪ್ಲೀಟಾಗಿ ಬದಲಾಗೋದು ಯಾಕೆ ಅನ್ನೋದು ಈಗ ವೀಕ್ಷಕರ ಪ್ರಶ್ನೆ. ಇದಕ್ಕೆ ಉತ್ತರ ಸಿಗುತ್ತಾ? ಖಂಡಿತ ಸಿಗೋದಿಲ್ಲ. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ನಿಮಗೂ ಕೂಡ ಹಾಗೆ ಅನಿಸುತ್ತಾ? ವೀಕೆಂಡ್ನಲ್ಲಿ ಒಂದು ರೀತಿ, ವೀಕೆಂಡ್ ಮುಗಿದ ಮೇಲೆ ಮತ್ತೊಂದು ರೀತಿ ಇರ್ತಾರೆ ಭವ್ಯ. ಮತ್ತು ಮೋಸದಿಂದನೇ, ಸುಳ್ಳಿನಿಂದನೇ, ಮೋಸದ ಆಟದಿಂದನೇ ಇಲ್ಲಿವರೆಗೆ ಬಂದಿದ್ದಾಳೆ ಅಂತಲೂ ಕೂಡ ನಿಮಗೂ ಅನಿಸುತ್ತಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.